ಹರಿ ಓಂ. ನಮ್ಮ ದೇವಸ್ಥಾನ ಸರಸ್ವತಿ ನಗರ ವಿಜಯನಗರದಲ್ಲಿರುವಂಥ ಗೋವಿಂದರಾಜನಗರ ಕ್ಷೇತ್ರ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ 1987ರಲ್ಲಿ ಪ್ರತಿಷ್ಠಾಪನೆ ಆಗಿತ್ತು. ಮೂರ್ತಿ ಚಿಕ್ಕದಾಗಿ ದೇವರ ಆ ಪೂಜೆಯನ್ನು ಮಾಡೋದಕ್ಕಾಗಿ ಇಲ್ಲೆಲ್ಲವೂ ಕೂಡ ಅವಕಾಶ ಮಾಡಿಕೊಂಡು ಈ ಲೇಔಟ್ನಲ್ಲಿ ಮಾಡ್ಕೊಂಡು ಬರ್ತಾ ಇದ್ರು. ಆವತ್ತಿನಿಂದ ಇವತ್ತಿನವರೆಗೂ ಕೂಡ ಭಗವಂತನ ಸೇವೆ ಹಾಗೆಯೇ ಎಲ್ಲರೂ ಕೂಡ ಮಾಡಿಕೊಂಡು ವಿಶೇಷ ಏನಪ್ಪ ಅಂದರೆ 1989ರಿಂದ ವೈಕುಂಠ ಏಕಾದಶಿ ನಾವಿಲ್ಲಿ ಮಾಡ್ತಾ ಇದ್ವಿ. ಆ ಸಮಯದಲ್ಲಿ ಮಹಾವಿಷ್ಣು ಇಲ್ಲ, ಆಂಜನೇಯ ಸ್ವಾಮಿ ಆಗಿದ್ದರೂ ಕೂಡ ಆಂಜನೇಯ ಸ್ವಾಮಿಯ ಪ್ರತ್ಯೇಕವಾಗಿ ಎಲ್ಲಿ ಆಂಜನೇಯ ಇರ್ತಾನೋ ಅಲ್ಲಿ ರಾಮ ಇರ್ತಾನೆ ಅಂತ ಉದ್ಯೋಗತ್ತಿನಿಂದ ಕೂಡ ವೈಕುಂಠ ಏಕಾದಶಿ ಮಾಡ್ಕೊಂಡು ಬರ್ತಾ ಇದ್ವಿ. ಎಲ್ಲ ವೈಕುಂಠ ಏಕಾದಶಿ ಡಿಸೆಂಬರಲ್ಲಿ ಬ್ರಹ್ಮೋತ್ಸವ, ಕಾರ್ತಿಕದಲ್ಲಿ ಶಿವರಾತ್ರಿ ಉತ್ಸವ, ಕಾರ್ತಿಕದಲ್ಲಿ ಕಾರ್ತಿಕವಾಗಿ ದೀಪೋತ್ಸವ, ಎಲ್ಲವೂ ಕೂಡ ಎಲ್ಲ ಮಾಸಗಳಲ್ಲೂ ಕೂಡ ಯಾವುದಾದ್ರೂ ಒಂದು ವಿಶೇಷವಾಗಿ ಭಗವಂತನಿಗೆ ಸೇವೆ. ಅದೇ ರೀತಿಯಾಗಿ ಎಲ್ಲ ಭಕ್ತಾದಿಗಳು ಕೂಡ ಆ ಎಲ್ಲ ಸೇವೆಯನ್ನು ಕೊಟ್ಟು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸೇವೆಯನ್ನು ಮಾಡಿ ಅವರೆಲ್ಲರೂ ಕೂಡ ಪುನೀತರಾಗ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಧರ್ಮದೃಷ್ಟಿಯಿಂದ ಹಿಡಿದು ಕಾರ್ಯಕಾರಿ ಸಮಿತಿಯಿಂದ ಹಿಡಿದು ಎಲ್ಲರೂ ಕೂಡ ಆ ಭಗವಂತನ ನಂಬಿ ನೀವೆಲ್ಲ ಕೂಡ ಭಾರತ ಬಂದಿರೋದ್ರಿಂದ ದೇವಾಲಯವು ಹೇಗೆ ಅಭಿವೃದ್ಧಿ ಆಗ್ತಾ ಇದೆಯೋ ನಾವೆಲ್ಲರೂ ಕೂಡ ಅದೇ ರೀತಿ ಅಭಿವೃದ್ಧಿ ಆಗ್ತಾ ಬಂದಿದ್ದೀವಿ. ಇವತ್ತಿನ ದಿನ ವಿಶೇಷವಾಗಿ ವೈಕುಂಠ ಏಕಾದಶಿ ಮಂಗಳವಾರ ಬುಧದೋಷವು ಏನಾದರೂ ಇದ್ದರೂ ಕೂಡ ಯಾರಾದರೂ ಕೂಡ ಆ ಭಗವಂತನನ್ನ ನರಸಿಂಹಸ್ವಾಮಿ ಅಂತೇಳಿ ವಿಶೇಷವಾಗಿ ಒಂದು ಅಲಂಕಾರವನ್ನು ಮಾಡಿದ್ವಿ. ಅದರಿಂದ ಆ ಇವತ್ತಿನ ದಿನ ಅದನ್ನು ಮಾಡಿ ಆ ಯೋಗ ನಿದ್ರೆಯಲ್ಲಿರುವಂತಹ ರಂಗನಾಥ ಸ್ವಾಮಿ, ಆ ಅನಂತ ಪದ್ಮನಾಭ ಸ್ವಾಮಿ ರೂಪದಲ್ಲಿರುವಂಥ ಮಹಾವಿಷ್ಣುವನ್ನು ಯಾರು ದರ್ಶನ ಮಾಡ್ತಾರೋ ಆ ಭಗವಂತನ ಅನುಗ್ರಹದಿಂದ ಎಲ್ಲರೂ ಕೂಡ ಪುಣ್ಯಲೋಕ ಪ್ರಾಪ್ತಿಯಾಗಿ ಎಲ್ಲ ಪಾಪಗಳು ಕೂಡ ನಾಶವಾಗತ್ತೆ ಅಂತೇಳಿ ಪ್ರತಿನಿಧಿಯಾಗಿ ಇವತ್ತಿನ ಪೂಜೆಯನ್ನ ನಡೆಸ್ತಾ ಇದ್ದೀವಿ. ಎಲ್ಲರೂ ಕೂಡ ಭಕ್ತಾದಿಗಳು ತುಂಬ ಶ್ರದ್ಧಾಭಕ್ತಿಯಿಂದ ಬಂದು ದರ್ಶನ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ನಮ್ಮ ಈ ದೇವಸ್ಥಾನಕ್ಕೆ ಬಂದು ನೀವೆಲ್ಲರೂ ಕೂಡ ಎಲ್ಲರಿಗೂ ಕೂಡ ಪ್ರಚಾರ ಆಗಬೇಕು ಅಂತೇಳಿ ಬಂದು ಈ ಒಂದು ಉದ್ದೇಶದಿಂದ ಮಾಡಿರೋದ್ರಿಂದ ಈ ಮಾತನ್ನು ಕೇಳಿ ದರ್ಶನವನ್ನು ಮಾಡಿರೋದ್ರಿಂದ ತಾವೆಲ್ಲರೂ ಕೂಡ ನೋಡುತ್ತಿರುವಂಥ ಎಲ್ಲ ಭಕ್ತರು ಕೂಡ ಎಲ್ಲ ಜನರು ಕೂಡ ಸಮಸ್ತ ಜನ ಸುಖಿನೋ ಭವಂತು ಅಂತ ಹೇಳ್ತು. ಹಾಗೆ ಎಲ್ಲರೂ ಕೂಡ ಸುಖವಾಗಿದ್ದು ಸುಖ ಸೌಭಾಗ್ಯವೆಲ್ಲ ಕೂಡ ಇರಲಿ, ಭಗವಂತ ಅನುಗ್ರಹವು ಯಾವಾಗಲೂ ಕೂಡ ಸಿಗಲಿ ಅಂತೇಳಿ ಪ್ರಾರ್ಥನೆ ಮಾಡುತ್ತಾ ಎಲ್ಲರೂ ಕೂಡ ಶುಭ ಕೋರುತ್ತಾ ಧನ್ಯವಾದಗಳು. ಸರ್, ಎಲ್ಲ ವಿಚಾರಗಳು ನಮ್ಮ ಮುಖ್ಯ ಅರ್ಚಕರಾದ ವೇಣುಗೋಪಾಲ್ ಭಟ್ಟರು ಈಗಾಗಲೇ ಹೇಳಿದ್ದಾರೆ. ನಾವು ಇತ್ತೀಚೆಗೆ ಸುಮಾರು 1 ವರ್ಷಗಳಿಂದ ಈ ದೇವಸ್ಥಾನದ ಮುಂದೆ ರಾಜಗೋಪುರ ನಿರ್ಮಾಣ ಮಾಡಬೇಕು ಅಂತೇಳಿ ನಮ್ಮ ಸಂಘದ ವತಿ ನಿರ್ಮಾಣ ಮಾಡಿ ಸಾರ್ವಜನಿಕವಾಗಿ ವಂತಿಗೆಯನ್ನು ಕಲೆಕ್ಟ್ ಮಾಡಿ ಸುಮಾರು 1-1.5 ಕೋಟಿ ವೆಚ್ಚದಲ್ಲಿ ಕೂಡ ನಿರ್ಮಾಣ ಮಾಡ್ತಾ ಇದ್ದೀವಿ. ಸದ್ಯದಲ್ಲೇ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಮಾಡೋದಕ್ಕೆ ಕುಂಭಾಭಿಷೇಕ ಮಾಡಿ ಲೋಕಾರ್ಪಣೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ. ಎಲ್ಲ ವರ್ಷಗಳಂತೆ ಪ್ರತಿ ವರ್ಷವೂ ನಾವು ವೈಕುಂಠ ಏಕಾದಶಿ, ಹನುಮ ಜಯಂತಿ, ಬ್ರಹ್ಮೋತ್ಸವ, ಶಿವರಾತ್ರಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ನನ್ನ ಹೆಸರು ಪುಟ್ಟಸ್ವಾಮಿ ಅಂತ, ನಾನು ಈ ದೇವಸ್ಥಾನದ ಕಾರ್ಯದರ್ಶಿ. ಸಮಸ್ತ ನಾಡಿನ ಜನತೆಗೆ ನಮ್ಮ ವೀರಾಂಜನೇಯ ಭಕ್ತ ಮಂಡಳಿ ಟ್ರಸ್ಟ್ ವತಿಯಿಂದ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೃದಯಪೂರ್ವಕವಾಗಿ ಕೋರ್ತಾ ಇದ್ದೀವಿ.